ಶುಭ ಸಂಜೆ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ಈಗಾಗಲೇ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋ ಪಾಠವನ್ನ ಶುರು ಮಾಡಿದೀವಿ. ಅದರೊಳಗೆ 11.3 ಅಭ್ಯಾಸದ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸಿದೀವಿ. ಇವತ್ತಿನ ದಿನ 11.4 ಅಭ್ಯಾಸದ ಪ್ರಶ್ನೆಗಳನ್ನ ಬಿಡಿಸಲಿದ್ದೀವಿ. ಆ ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಅರಿವಿರಬೇಕು. ಸೊ ನಿತ್ಯ ಸಮೀಕರಣಗಳು ಯಾವ್ಯಾವಪ್ಪ ಅಂದ್ರೆ ನೋಡಿಲಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಇದು ಮೊದಲನೇ ನಿತ್ಯ ಸಮೀಕರಣ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ, ಇದು ಎರಡನೇ ನಿತ್ಯ ಸಮೀಕರಣ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ, ಇದು ಮೂರನೇ ನಿತ್ಯ ಸಮೀಕರಣ. ಈ ಮೂರು ನಿತ್ಯ ಸಮೀಕರಣ ನಿಮಗೆ ಗೊತ್ತಿದ್ರೆ ಈ 11.4 ಅಭ್ಯಾಸವನ್ನು ನಾವು ಬಿಡಿಸಬಹುದು. ನೋಡಿ, ಮೊದಲನೇದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ, ಸಾರಿ ಇದು ಕಾಟ್ ಸ್ಕ್ವೇರ್ ಅಲ್ಲ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಆಗ್ತದೆ. ಇದು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ. ಈ ಮೂರು ನಿತ್ಯ ಸಮೀಕರಣಗಳ ಬಗ್ಗೆ ನಿಮಗೆ ಅರಿವಿರಬೇಕು. ಸೊ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಅಭ್ಯಾಸ 11.4. ಸೈನ್ ಎ, ಸೆಕ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನಮಿತಿಯ ಅನುಪಾತಗಳನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು ನಾವು ಮಾಡಬೇಕು, ಸೈನ್ ಎ, ಸೆಕ್ ಎ ಮತ್ತು ಟ್ಯಾನ್ ಎಗಳನ್ನ ಕಾಟ್ ಎ ರೂಪದಲ್ಲಿ ಬರಿಬೇಕಾಗಿದೆ. ಹೌದಾ? ಹಾಗಾದ್ರೆ ನೋಡಿ, ಸೈನ್ ಎ ಮತ್ತು ಕಾಟ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಫಾರ್ಮುಲಾ ಇದೆಯಾ? ಸೈನ್ ಯಾವ್ದು ಇಲ್ಲ. ಆದ್ರೆ ಕೊಸೆಕ್ ಇದೆ ನೋಡಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ, ಇದು ಒಂದು ಫಾರ್ಮುಲಾ ನಮಗಿದೆ. ಆದ್ರೆ ಕೊಸೆಕ್ ಮತ್ತೆ ಸೈನ್ ಏನ್ ರಿಲೇಷನ್? ಸೈನ್ ಕೊಸೆಕ್ ವಿಲೋಮನ, ಅಂದ್ರೆ ಸೈನ್ ಎ ಅನ್ನೋದು ಕೊಸೆಕ್ ಎದ ವಿಲೋಮ. ಅಂದ್ರೆ ನಮಗೆ ಕೊಸೆಕ್ ಎ ಸಿಕ್ಕರೆ ಸಾಕು, ಸೈನ್ ಎ ನಾವು ಕಂಡುಹಿಡ್ಕೋಬಹುದು. ಆದ್ದರಿಂದ ಈ ಒಂದು ತ್ರಿಕೋನಮಿತಿಯ ರೀತಿಯ ಸಮೀಕರಣವನ್ನ ಬಳಕೆ ಮಾಡೋಣ. ನೋಡಿ, ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಿದೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಇದೆ. ಹೌದಾ? ಸೊ ನಮಗೆ ಬೇಕಾಗಿರೋದೇನು, ಸೈನ್ ಬೇಕು. ಕೊಸೆಕ್ಸ್ ನ ಸೈನ್ ರೂಪದಲ್ಲಿ ಹೆಂಗ್ ಬರೀದು, ಕೊಸೆಕ್ ಸೈನ್ ದ ವಿಲೋಮ, ಆದ್ದರಿಂದ 1 ಬೈ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದಾ? ಕೊಸೆಕ್ ಸ್ಕ್ವೇರ್ ಎ ಅನ್ನು ನಾವು 1 ಬೈ ಸೈನ್ ಸ್ಕ್ವೇರ್ ಎ ಬರ್ದ್ವಿ. ಸೊ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಹಂಗೆ ಬರೀ. ನೆಕ್ಸ್ಟ್ ಇದನ್ನ ನಾವ್ ಏನ್ ಬೇಕಾಗಿದೆ ನೋಡಿ, ನಮಗೆ ಸೈನ್ ಸ್ಕ್ವೇರ್ ಬೇಕಾಗಿದೆ. ಇದನ್ನ ವಿಲೋಮ ಮಾಡ್ಕೊಳ್ಳೋಣ. ಅವಾಗ ಏನಾಗ್ತದೆ, ವ್ಯುತ್ಕ್ರಮ ಮಾಡಿದಾಗ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು, ಇದನ್ನು ವ್ಯುತ್ಕ್ರಮ ಮಾಡ್ರಿ, ಅವಾಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ, 1 ಬೈ ಆಗ್ತದೆ. 1 ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗ್ತದೆ. ನಮಗೆ ಏನ್ ಬೇಕು, ಸೈನ್ ಸ್ಕ್ವೇರ್ ಇದೆ, ನಮಗೆ ಸೈನ್ ಎ ಬೇಕು. ಆದ್ದರಿಂದ ಎರಡೂ ಕಡೆ ಸ್ಕ್ವೇರ್ ರೂಟ್ ಹಾಕೊಳ್ಳಿ. ಅವಾಗ ಇದು ಸ್ಕ್ವೇರ್ ರೂಟ್ ಹೋಗ್ತದೆ, ಇಲ್ಲೇನು ಉಳಿತದೆ, ಸೈನ್ ಎ ಇಸ್ ಈಕ್ವಲ್ ಟು, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಏನ್ ಬರ್ತದೆ, ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಬರ್ತದೆ. ಸೊ ಇದೇನು, ಇದು ಸೈನ್ ಎ ಅನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸುವ ರೀತಿ. ನೋಡಿ ಏನ್ ಹೇಳಿದ್ರು, ಸೈನ್ ಎ, ಸೆಕ್ ಎ, ಟ್ಯಾನ್ ಎ ಈ ತ್ರಿಕೋನಮಿತಿಯ ಅನುಪಾತಗಳನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಸೊ ನಾವು ಸೈನ್ ಎ ಅನ್ನ ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಇನ್ನು ಎರಡನೇದು ಯಾವ್ದು ನೋಡಿ, ಸೆಕ್ ಎ. ಸೆಕ್ ಎ ಅನ್ನು ನಾವೇನ್ ಮಾಡ್ಬೇಕು, ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಮತ್ತೆ ಯಾವ್ದಾದ್ರು ಫಾರ್ಮುಲಾ ಇದೆಯಾ ನೋಡಿ, ಸೆಕ್ ಟ್ಯಾನ್ ಒಂದು ಫಾರ್ಮುಲಾ ಇದೆ. ಇಲ್ಲಾಂದ್ರೆ ನೀವು ಸೆಕ್ ಅನ್ನೋದು ಕಾಸ್ ಎ ದ ವಿಲೋಮ ಅನುಪಾತ ಆಗ್ತದ. ಹಾಗಾದ್ರೆ ನಾವೇನ್ ಮಾಡೋಣ, ಸೆಕ್ ಕನ್ನಡ ಮೊದಲು ಕಾಸ್ ಕನ್ನಡ, ಅದನ್ನ ವ್ಯುತ್ಕ್ರಮ ಮಾಡಿದ್ರೆ ನಮಗೆ ಸೆಕ್ ಸಿಗ್ತದೆ. ಹಾಗಾದ್ರೆ ಸೈನ್ ಈಗಾಗ್ಲೇ ಇದೆ, ನಮಗೆ ಕಾಸ್ ಬೇಕು. ಅವಾಗ ಏನ್ ಮಾಡೋದು, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಈ ಒಂದು ನಿತ್ಯ ಸಮೀಕರಣವನ್ನು ಬಳಕೆ ಮಾಡೋಣ. ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ನಮಗ್ ಬೇಕಾಗೋದು ಕಾಸ್ ಸ್ಕ್ವೇರ್, ಇದಿಲ್ಲೇ ಇಡಿ, ಇದನ್ನ ಈ ಕಡೆ ತಗೊಂಡ್ ಬಂದಿ, ಏನಾಗ್ತದೆ, ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಹೌದಾ? ಸೊ ನಮಗೆ ಕಾಸ್ ಸ್ಕ್ವೇರ್ ಬೇಡ, ಕಾಸ್ ಬೇಕು. ಇಲ್ಲಾಂದ್ರೆ ನೀವು ಕಾಸ್ ಸ್ಕ್ವೇರ್ ಎ ಬೇರೆ ತುಂಬಿಕೊಳ್ಳಿ, ಏನ್ ಬರ್ತದೆ. ಸೊ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಏನಿದೆ ನೋಡಿ, ಪ್ಲಸ್ ಆರ್ ಮೈನಸ್ 1 ವರ್ಗ 1 ಬರ್ತದೆ, ಡಿವೈಡ್ ಬೈ, ಸೊ ಇದು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಇದೆ, ಇದರ ವರ್ಗ ಮಾಡಿದಾಗ ಆ ಸ್ಕ್ವೇರ್ ರೂಟ್ ಹೋಗ್ತದೆ, ನಮ್ಗೆ ಏನ್ ಉಳಿತದೆ ಇಲ್ಲಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಉಳಿತದೆ. ಹೌದಾ? ಹಾಗಾದ್ರೆ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಬರ್ತದೆ ನೋಡಿ, ಲಸ ತಗೊಳ್ರಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಏನಿಲ್ಲ ಅಂದ್ರೆ 1 ಇರ್ತದೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಂಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಮೈನಸ್ 1 ಇದೆ, ಡಿವೈಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದೆ. ಈ ಮೈನಸ್ 1 ಪ್ಲಸ್ 1 ಹೋಯ್ತು, ಉಳಿತೇನಿಲ್ಲಿ ಕಾಟ್ ಸ್ಕ್ವೇರ್ ಎ ಡಿವೈಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಉಳಿತು. ಹೌದಾ? ಸೊ ಈಗ ನಮಗೆ ಬೇಕಾಗಿರೋದು ನೋಡಿ, ಕಾಸ್ ಸ್ಕ್ವೇರ್ ಇದೆ, ನಮಗೇನ್ ಬೇಕು, ಸೆಕ್ ಬೇಕು.
ಅಂದರೆ ಕಾಸ್ ಸ್ಕ್ವೇರ್ ಅನ್ನೋದು ಸೆಕ್ ಸ್ಕ್ವೇರ್ ವಿಲೋಮ ತ್ರಿಕೋಣಮಿತಿ ಅನುಪಾತ ಆಗ್ತದ. ಹಾಗಾದ್ರೆ ಕಾಸ್ ಸ್ಕ್ವೇರ್ ಜಾಗದಾಗ 1/sec ಸ್ಕ್ವೇರ್ ಅಂತ ಬರೀಬಹುದು. ಇಸ್ ಈಕ್ವಲ್ ಟು ಏನಿದೆ ಇದು cot ಸ್ಕ್ವೇರ್ a ಡಿವೈಡೆಡ್ ಬೈ 1 + cot ಸ್ಕ್ವೇರ್ a ಆಗ್ತದೆ. ನಮಗೆ ಬೇಕಾಗಿರೋದು sec. ಆದ್ದರಿಂದ ಇದನ್ನ ವೃತ್ಕ್ರಮ ಮಾಡ್ಕೊಳ್ಳೋಣ. ಈಗ ವೃತ್ಕ್ರಮ ಮಾಡಿದಾಗ ಇದು ಒಂದು ಕೆಳಗಡೆ ಹೋಗ್ತದೆ, sec ಸ್ಕ್ವೇರ್ ಮ್ಯಾಗ ಬರ್ತದೆ. ಅವಾಗ ಏನ್ ಬರ್ತದೆ ನೋಡ್ರಿ ಆನ್ಸರ್ ಇಲ್ಲಿ ಬರೀತಾ ನೋಡ್ರಿ, sec ಸ್ಕ್ವೇರ್ a ಇಸ್ ಈಕ್ವಲ್ ಟು ಇದನ್ನ ವೃತ್ಕ್ರಮ ಮಾಡಿದ್ರೆ ಇದನ್ನು ಕೂಡ ವೃತ್ಕ್ರಮ ಮಾಡಬೇಕು. ಛೇದ ಅಂಶಕ್ಕೆ ಬರ್ತದೆ, ಅಂಶ ಛೇದಕ್ಕೆ ಹೋಗ್ತದೆ. ಹಾಗಾದ್ರೆ ಬಂತೇನು 1 + cot ಸ್ಕ್ವೇರ್ a ಡಿವೈಡೆಡ್ ಬೈ cot ಸ್ಕ್ವೇರ್ a. ಹೌದಾ, ನಮಗೆ sec ಸ್ಕ್ವೇರ್ ಬೇಡ, sec ಬೇಕು. ಆದ್ದರಿಂದ ಏನ್ ಮಾಡೋಣ, ಎರಡೂ ಕಡೆ ವರ್ಗ ಮಾಡೋಣ. ಎರಡೂ ಕಡೆ ವರ್ಗ ಮಾಡಿದ್ರೆ ಸ್ಕ್ವೇರ್ ರೂಟ್ ಹೋಗ್ತದೆ, ಉಳಿತದೆ ಏನು sec a. ಇಲ್ಲಿ ಸ್ಕ್ವೇರ್ ರೂಟ್ ಬರ್ತದೆ, ಸ್ಕ್ವೇರ್ ರೂಟ್ ಆಫ್ 1 + cot ಸ್ಕ್ವೇರ್ a ಡಿವೈಡೆಡ್ ಬೈ cot ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿದ್ರೆ ಸ್ಕ್ವೇರ್ ರೂಟ್ ಹೋಗ್ತದೆ, ಬರೀ ಏನು ಉಳಿತದೆ ಇಲ್ಲಿ cot a ಉಳಿತದೆ. ಆದ್ದರಿಂದ sec a ಅನ್ನು cot a ರೂಪದಲ್ಲಿ ಯಾವ ರೀತಿ ಬರೀಬಹುದು, ಸ್ಕ್ವೇರ್ ರೂಟ್ ಆಫ್ 1 + cot ಸ್ಕ್ವೇರ್ a ಡಿವೈಡೆಡ್ ಬೈ cot a ಅಂತ ಬರ್ತದೆ. ಅರ್ಥ ಆಯ್ತಾ? ಇದು sec a ಅನ್ನು cot a ರೂಪದಲ್ಲಿ ವ್ಯಕ್ತಪಡಿಸುವ ರೀತಿ. ಇನ್ನೊಂದಿದೆ ನೋಡಿ, tan a ಅನ್ನು ಕೂಡ ನಾವು cot a ರೂಪದಲ್ಲಿ ಬರೀಬೇಕು. ಸೊ tan a ಅನ್ನ cot a ರೂಪದಲ್ಲಿ ಹೇಗೆ ಬರೆಯೋದು, ಡೈರೆಕ್ಟ್ ಆಗಿ ನಮ್ಗೆ ಗೊತ್ತಿದೆ tan ಅನ್ನೋದು cot ದ ವಿಲೋಮ. ಆದ್ದರಿಂದ tan a ಇಸ್ ಈಕ್ವಲ್ ಟು ಏನ್ ಬರ್ತದೆ, ಆದ್ದರಿಂದ tan a ಅನ್ನೋದು cot ದ ವಿಲೋಮ ಆಗೋದ್ರಿಂದ 1/cot a ಅಂತ ಬರ್ತದೆ. ಮುಗಿಯಿತು. ಇದು tan a ನ cot a ರೂಪದಲ್ಲಿ ವ್ಯಕ್ತಪಡಿಸುವ ರೀತಿ. ಅರ್ಥ ಆಯ್ತಾ? ಅಂದ್ರೆ ನಾವೇನ್ ಮಾಡಿದ್ವು, sin a sec a tan a ಗಳನ್ನು cot a ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಅರ್ಥ ಆಗ್ತಾ ಇದೆಯಾ? ಓಕೆ. ಇನ್ನು ಎರಡನೇ ಪ್ರಶ್ನೆ, ಇದು ಎರಡನೇ ಪ್ರಶ್ನೆ. ಕೋನ ಎ ದ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳನ್ನು sec a ರೂಪದಲ್ಲಿ ಬರೆಯಿರಿ. ಅಂದ್ರೆ ಏನ್ ಮಾಡ್ಬೇಕಾಗಿದೆ, ಕೋನ ಎ ದ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳನ್ನ sec a ರೂಪದಲ್ಲಿ ಬರಿ ಅಂದ್ರೆ cos a, sin a, tan a, cot a, cosec a ಇವೆಲ್ಲವುಗಳನ್ನ ಏನ್ ಮಾಡ್ಬೇಕು, sec a ರೂಪದಲ್ಲಿ ಬರಿಬೇಕು. ಹೌದಾ? ಸೊ ಈಗ ನೋಡಿ, sec a ಇದರ ವಿಲೋಮ ಯಾವುದು, cos ಬರ್ತದ. ಹಾಗಾದ್ರೆ cos ಡೈರೆಕ್ಟ್ಲಿ ಸಿಗ್ತದೆ ನಮಗೆ. ಕಾರಣ sec a ಇಸ್ ಈಕ್ವಲ್ ಟು ನಮ್ಗೆ ಗೊತ್ತಿದೆ 1/cos a ಅಂತ ಹೇಳಿ. ಹಾಗಾದ್ರೆ cos a ಏನ್ ಬರ್ತದೆ, cos ಅನ್ನ ಈ ಕಡೆ ತಗೊಂಡ್ಬನ್ನಿ, sec ಅನ್ನ ಈ ಕಡೆ ತಗೊಂಡ್ಬನ್ನಿ, ಏನಾಗ್ತದೆ cos a ಇಸ್ ಈಕ್ವಲ್ ಟು 1/sec a ಆಗ್ತದೆ. ಹೌದಾ? ಇದು ಮೊದಲನೇದು, cos a ಅನ್ನ sec a ರೂಪದಲ್ಲಿ ವ್ಯಕ್ತಪಡಿಸುವ ರೀತಿ. ಇನ್ನು cos ಸಿಕ್ಕಿದೆ ನಮಗೆ, cos ಸಿಕ್ಕಿದ್ರೆ sin ಬರ್ತದ. ಕಾರಣ ನೋಡಿ, ಮೊದಲನೇ ನಿತ್ಯ ಸಮೀಕರಣ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಬರ್ತದೆ. ಆದ್ದರಿಂದ cos a ಸಿಕ್ಕಿದೆ, sin ಅನ್ನು ಕಂಡುಹಿಡಿಯಬಹುದು. ಹೆಂಗೆ ನೋಡಿ, ಇಲ್ಲಿ cos ಸ್ಕ್ವೇರ್ ಇಲ್ಲೇ ಇಡಿ, sin ಸ್ಕ್ವೇರ್ ಈ ಕಡೆ ತಗೊಂಡ್ಬನ್ನಿ, cos ಸ್ಕ್ವೇರ್ ಇಸ್ ಈಕ್ವಲ್ ಟು 1 - sin ಸ್ಕ್ವೇರ್ ಆಗ್ತದ. ಸೊ ಆದ್ದರಿಂದ ನೋಡಿ, ಇಲ್ಲಿ sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1 - cos ಸ್ಕ್ವೇರ್ a. ಹೆಂಗ್ ಬಂತಿದ್ದು, ಹೆಂಗಂದ್ರೆ sin ಸ್ಕ್ವೇರ್ ಇಲ್ಲೇ ಇಡಿ, cos ಸ್ಕ್ವೇರ್ ಈ ಕಡೆ ತಗೊಂಡ್ಬಂದಿವಿ, ಪ್ಲಸ್ cos ಸ್ಕ್ವೇರ್ ಆ ಕಡೆ ಹೋಗ್ಬೇಕಾದ್ರೆ ಮೈನಸ್ cos ಸ್ಕ್ವೇರ್ ಆಗ್ತದೆ. ಸೊ ಈಗ ನೋಡಿ, ನಮಗೆ sin ಸ್ಕ್ವೇರ್ ಬೇಡ, sin ಬೇಕು. ಆದ್ದರಿಂದ ಏನ್ ಮಾಡೋಣ, ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕೋಣ. ಇದು ಸ್ಕ್ವೇರ್ ರೂಟ್ ಹೋಗ್ತದೆ, ಇದು ಸ್ಕ್ವೇರ್ ರೂಟ್ ಒಳಗೆ 1 - cos ಸ್ಕ್ವೇರ್ a ಅಂತ ಬರ್ತದೆ. ಹೌದಾ? ಸೊ ಈಗ ನೋಡಿ, cos ಸ್ಕ್ವೇರ್ ಬೆಲೆ ನಮ್ಗೆ cos ನ ಬೆಲೆ ಇದೆ ಇಲ್ಲಿ, ಅದನ್ನ ತುಂಬಿ 1 - cos ಸ್ಕ್ವೇರ್ ಅಂದ್ರೆ ಏನಿದೆ ನೋಡಿ, 1/sec ಸ್ಕ್ವೇರ್ ಅಂತ ಬರಿಬೇಕು. ಸ್ಕ್ವೇರ್ ಇದೆ, ಅದರಿಂದ 1/sec ಸ್ಕ್ವೇರ್ a ಆಯ್ತು. ಸೊ ನೀವು ಲಸ ತೆಗೆದ್ರೆ ಏನಾಗ್ತದೆ, sec ಸ್ಕ್ವೇರ್ a ಇಂಟು 1 ಸ್ಕ್ವೇರ್ ರೂಟ್ ಆಫ್ sec ಸ್ಕ್ವೇರ್ a ಮೈನಸ್ 1 ಡಿವೈಡೆಡ್ ಬೈ sec ಸ್ಕ್ವೇರ್ a ಆಯ್ತು. ಸೊ ಕೊನೆಗೆ ಏನ್ ಆನ್ಸರ್ ಬರ್ತದೆ ನೋಡಿ, ಇದ್ರದ್ದು sec ಸ್ಕ್ವೇರ್ a ಮೈನಸ್ 1 ಡಿವೈಡೆಡ್ ಬೈ sec ಸ್ಕ್ವೇರ್ a. ಇದ್ರದ್ದು ಸ್ಕ್ವೇರ್ ರೂಟ್ ಹಂಗೆ ಉಳಿತದೆ, ಇದ್ರ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡ್ತದೆ. ಆದ್ದರಿಂದ ನಮಗೆ ಬಂದಿರೋದು sin a ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ sec ಸ್ಕ್ವೇರ್ a ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಹೋಗ್ತದೆ, ಏನು ಉಳಿತದೆ sec a. ಇದು sin a ಅನ್ನ sec a ರೂಪದಲ್ಲಿ ವ್ಯಕ್ತಪಡಿಸುವ ರೀತಿ. cos ಬತ್ತು, sin ಬತ್ತು. ನಮಗಿನ್ ಗೊತ್ತಿದೆ sin ದ ವಿಲೋಮ ಯಾವುದು, cosec. ಸೊ ಆದ್ದರಿಂದ ನಾವೇನ್ ಬರೀಬಹುದು, sin a ಇಸ್ ಈಕ್ವಲ್ ಟು 1/cosec a ಆಯ್ತು. ಹೌದಾ? cosec ಅನ್ನ ಈ ಕಡೆ ತಗೊಂಡ್ಬನ್ನಿ, ಭಾಗಾಕಾರಕ್ಕಿದೆ, ಈ ಕಡೆ ಬರ್ಬೇಕಾದ್ರೆ ಗುಣಾಕಾರಕ್ಕೆ ಬರ್ತದೆ. sin a ಗುಣಾಕಾರಕ್ಕಿದೆ, ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರಕ್ಕೆ. ಅಂದ್ರೆ sin ಅಂಶದೊಳಗಿದೆ, ಈ ಕಡೆ ಬರ್ಬೇಕಾದ್ರೆ ಛೇದೊಳಗೆ ಹೋಗ್ತದೆ. ನೋಡ್ರಿ, ಈಗ cos a ಇಸ್ ಈಕ್ವಲ್ ಟು 1/sin a ಬಂತು. ಆದ್ದರಿಂದ cosec a ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ sin a ಎಷ್ಟಿದೆ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ sec ಸ್ಕ್ವೇರ್ a ಮೈನಸ್ 1 ಇದೆ.
ಇದರ ಉಲ್ಟಾ, ಯಾಕಂದ್ರೆ ವಿಲೋಮ ಬರಿಬೇಕು ನಾವು. 1/sin a ಛೇದ ಇದ್ದದ್ದು ಅಂಶದೊಳಗೆ ಹೋಗ್ತದೆ, ಅಂಶ ಇದ್ದದ್ದು ಛೇದದೊಳಗೆ ಬರ್ತದೆ. ಅಂದ್ರೆ ಏನ್ ಬಂತು ನಮ್ಗೆ? sec a ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ sec ಸ್ಕ್ವೇರ್ a ಮೈನಸ್ 1. ಇದ್ಯಾವುದು? ಕೊಸೆಕ್ a ಅನ್ನ ನಾವೇನ್ ಮಾಡ್ಬೇಕು? sec a ದಲ್ಲಿ ಬರೆಯುವ ಒಂದು ರೀತಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಕಾಸ್ ಎ ಅನ್ನ sec a ದಲ್ಲಿ, ನೆಕ್ಸ್ಟ್ sin a ಅನ್ನ sec a ರೂಪದಲ್ಲಿ, ಕೊಸೆಕ್ a ಅನ್ನ sec a ರೂಪದಲ್ಲಿ ಬರೆದು. ಇನ್ನು ಇನ್ನೊಂದು ನಮ್ಗೆ ಗೊತ್ತಿದೆ, ಕಾಸ್ ಅಂದ್ರೆ ಯಾವುದರ ವಿಲೋಮ? ಕಾಸ್ ಅನ್ನೋದು sec ನ ವಿಲೋಮ. ಸೊ sec ಈಗಾಗಲೇ ಬರ್ದಿದೆ, ಹಾಗಾಗಿ 5 ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಬರೀಬೇಕು. ಕೊಸೆಕ್ ಆಯ್ತು, sec ಆಯ್ತು, sin ಆಯ್ತು. ಇನ್ನು ನೋಡಿ ಕಾಟ್ ರೂಪದಲ್ಲಿ ಬರೆಯೋದು ಹೇಗೆ ಅನ್ನೋದು. 1 ಪ್ಲಸ್ ಕಾಟ್ ಸ್ಕ್ವೇರ್ ಅಂದ್ರೆ ಕೊಸೆಕ್ ಸ್ಕ್ವೇರ್. ಹಾಗಾದ್ರೆ ನೋಡಿ, ಈಗ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ ಅಂತ ಬಂತು. ಸೊ ನಮಗ್ ಬೇಕಾಗಿರೋದೇನು? ಕಾಟ್ ಇನ್ ಟರ್ಮ್ಸ್ ಆಫ್ sec ಬೇಕು. ಆದ್ದರಿಂದ ಕಾಟ್ ಸ್ಕ್ವೇರ್ ಎ ಇಲ್ಲಿ ಇಡಿ, 1 ಅನ್ನ ಈ ಕಡೆ ತಗೊಂಡ್ಬನ್ನಿ. ಏನಾಗ್ತದೆ? ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ ಮೈನಸ್ 1 ಬರ್ತದೆ. ಹೌದಾ? ಈಗ ಕಾಟ್ ಸ್ಕ್ವೇರ್ ಹಂಗೆ ಇಡಿ ನೋಡ್ರಿ, ಕೊಸೆಕ್ ಸ್ಕ್ವೇರ್ ಎಲ್ಲಿ ತುಂಬಬೇಕು ನಾವು ಈಗ? sec ಸ್ಕ್ವೇರ್ ಮಾಡಬೇಕು. sec ಸ್ಕ್ವೇರ್ ಆಯ್ತು, ಸ್ಕ್ವೇರ್ ರೂಟ್ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಸ್ಕ್ವೇರ್ ರೂಟ್ ಹೋಗ್ತದೆ, sec ಸ್ಕ್ವೇರ್ ಮೈನಸ್ 1 ಉಳಿತದೆ. ಹಾಗಾದ್ರೆ ಏನ್ ಬಂತು ನೋಡಿ? sec ಸ್ಕ್ವೇರ್ ಎ ಇದ್ರ ವ್ಯಾಲ್ಯೂ ತುಂಬ್ತಾ ಇದೀವಿ ನಾವು ಅಷ್ಟೇ. sec ಸ್ಕ್ವೇರ್ ಎ ಮೈನಸ್ 1, ಇಲ್ಲಿ ಮೈನಸ್ 1, ಇದು ಕಾಟ್ ಸ್ಕ್ವೇರ್ ಎ ಇದೆ. ಹಾಗಾದ್ರೆ sec ಸ್ಕ್ವೇರ್ ಎ ಮೈನಸ್ 1 ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. ಲಸ ಏನ್ ಬಂತು? sec ಸ್ಕ್ವೇರ್ ಎ ಮೈನಸ್ 1. ಇದನ್ನ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗ್ತದೆ ನೋಡಿ? ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು sec ಸ್ಕ್ವೇರ್ ಎ ಮೈನಸ್ 1 ಇಂಟು sec ಸ್ಕ್ವೇರ್ ಎ. sec ಸ್ಕ್ವೇರ್ ಎ ಬಂತು, ಮೈನಸ್ ಮೈನಸ್ ಪ್ಲಸ್ 1 ಇಂಟು 1 1 ಹೋಲ್ ಡಿವೈಡೆಡ್ ಬೈ ಏನಿದೆ? sec ಸ್ಕ್ವೇರ್ ಎ ಮೈನಸ್ 1. ಈಗ ನೋಡಿ, ಪ್ಲಸ್ sec ಸ್ಕ್ವೇರ್ ಎ ಮೈನಸ್ sec ಸ್ಕ್ವೇರ್ ಎ ಹೋಯ್ತು, ಉಳಿತೇನೆ ನಿಮಗೆ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ sec ಸ್ಕ್ವೇರ್ ಎ ಮೈನಸ್ 1. ನಮಗೇನ್ ಬೇಕು? ನಮ್ಗೆ ಕಾಟ್ ಎ ಬೇಕು. ಈ ಸ್ಕ್ವೇರ್ ರೂಟ್ ನ ತೆಗಿಬೇಕಾದ್ರೆ ಎರಡು ಕಡೆ ಏನ್ ಮಾಡ್ಬೇಕು? ವರ್ಗ ಮಾಡಬೇಕು. ಸಾರಿ, ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕ್ಬೇಕು. ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕಿದಾಗ ಈ ಸ್ಕ್ವೇರ್ ಹೋಗ್ತದೆ, ಇದ್ರ ಮೇಲೆ ಇಲ್ಲಿ ಏನ್ ಬರ್ತದೆ? ಸ್ಕ್ವೇರ್ ರೂಟ್ ಆಫ್ ಅಂತ ಬರ್ತದೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ ಪ್ಲಸ್ ಆರ್ ಮೈನಸ್ 1. ಇದು ಏನಂದ್ರೆ ಕಾಟ್ ಎ ಅನ್ನ sec a ರೂಪದಲ್ಲಿ ಬರೆಯುವ ರೀತಿ. ಅರ್ಥ ಆಗಿದೆಯಾ? ಕಾಸ್ ಎ ಅನ್ನ sec a ರೂಪದಲ್ಲಿ, sin a ಅನ್ನ sec a ರೂಪದಲ್ಲಿ, ಕೊಸೆಕ್ ಎ ಅನ್ನ sec a ರೂಪದಲ್ಲಿ, ಕಾಟ್ ಎ ಅನ್ನ sec a ರೂಪದಲ್ಲಿ ಆಯ್ತು. ಅಂದ್ರೆ 1 2 3 4 ಆಯ್ತು. ಇನ್ನು ಒಂದು ಉಳಿತು, ಯಾವ್ದು? ಟ್ಯಾನ್. ಸೊ ನಿಮ್ಗೆ ಏನಾದ್ರು ಗೊತ್ತಿರೋ ಹಂಗೆ ಟ್ಯಾನ್ ಎ ಅನ್ನೋದು ಕಾಟ್ ಎ ದ ವಿಲೋಮ. ಕಾಟ್ ಎ ಈಗಾಗಲೇ ಇದೆ, ಇದರ ವಿಲೋಮ ಬಂದ್ರೆ ಸಾಕು, ಟ್ಯಾನ್ ಎ ಬಂದ್ಬಿಡ್ತದೆ. ಹಾಗಾದ್ರೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಏನ್ ಬರ್ತದೆ ನೋಡಿ? ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಬೈ ಕಾಟ್ ಎ. ಸೊ ನಮ್ಗೆ ಗೊತ್ತಿದೆ ಕಾಟ್ ಎ ಎಷ್ಟಿದೆ ನೋಡಿ, ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ sec ಸ್ಕ್ವೇರ್ ಎ ಮೈನಸ್ 1 ಇದೆ. ಇದರ ವಿಲೋಮ ಮಾಡಿದ್ರೆ ಇದೇನಾಗ್ತದೆ? ಛೇದ ಇದ್ದು ಅಂಶದಾಗ ಬರ್ತದೆ ಅಷ್ಟೇ. ಅಂದ್ರೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ sec ಸ್ಕ್ವೇರ್ ಎ ಮೈನಸ್ 1 ಬಂತು. ಇದು ಟ್ಯಾನ್ ಎ ಅನ್ನ sec a ರೂಪದಲ್ಲಿ ಬರೆಯುವ ರೀತಿ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದು ಎರಡನೇ ಮುಖ್ಯ ಪ್ರಶ್ನೆ. ಇನ್ನು ಮೂರನೇ ಮುಖ್ಯ ಪ್ರಶ್ನೆಯನ್ನು ನೋಡೋಣ. ಮೂರನೇ ಮುಖ್ಯ ಪ್ರಶ್ನೆ, ಮೌಲ್ಯೀಕರಿಸಿ ಅಂದ್ರೆ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. sin ಸ್ಕ್ವೇರ್ 63 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 27 ಡಿಗ್ರಿ ಹೋಲ್ ಡಿವೈಡೆಡ್ ಬೈ cos ಸ್ಕ್ವೇರ್ 17 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 73 ಡಿಗ್ರಿ. ನೆಕ್ಸ್ಟ್ ಇದರಲ್ಲಿ ಮತ್ತೊಂದು ಪ್ರಶ್ನೆ ಇದೆ, ಉಪ ಪ್ರಶ್ನೆ. sin 25 ಡಿಗ್ರಿ ಇಂಟು cos 65 ಡಿಗ್ರಿ ಪ್ಲಸ್ cos 25 ಡಿಗ್ರಿ ಪ್ಲಸ್ sin 65 ಡಿಗ್ರಿ. ಇದರ ವ್ಯಾಲ್ಯೂವನ್ನು ನಾವೇನ್ ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಮೊದಲನೇ ಬರ್ಕೋರಿ ಏನಿದೆ ನೋಡಿ. ಉಪ ಪ್ರಶ್ನೆ 1, ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಉಪ ಪ್ರಶ್ನೆಗಳು 2 ಇದಾವೆ. ಉಪ ಪ್ರಶ್ನೆ 1 ಅನ್ನ ನೋಡೋಣ. sin ಸ್ಕ್ವೇರ್ 63 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 27 ಡಿಗ್ರಿ ಹೋಲ್ ಡಿವೈಡೆಡ್ ಬೈ cos ಸ್ಕ್ವೇರ್ 17 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 73 ಡಿಗ್ರಿ. ಸೊ ಈಗ ನೋಡಿ ಏನ್ ಮಾಡ್ಬೇಕು? ಇದರ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. ಒಂದು ಯಾವ್ದಾದ್ರೂ ಸೇಮ್ ಇಡಬೇಕು, ಇನ್ನೊಂದನ್ನ ಬದಲಾಯಿಸಬೇಕು. ಹೆಂಗೆ ಬದಲಾಯಿಸೋದು? sin ಸ್ಕ್ವೇರ್ 63 ನಾವು ಹೆಂಗ್ ಬರೀಬಹುದು ನೋಡಿ. ಇಲ್ಲಿ sin ಸ್ಕ್ವೇರ್ 63 ಡಿಗ್ರಿ ಅನ್ನು ನಾನು ಬರೀತೇನೆ. cos ಸ್ಕ್ವೇರ್ 90 ಡಿಗ್ರಿ ಮೈನಸ್ 27 ಡಿಗ್ರಿ ಬರೀಬಹುದಾ? ಸಾರಿ, cos ಸ್ಕ್ವೇರ್ ಅಲ್ಲ, sin ಸ್ಕ್ವೇರ್. sin ಸ್ಕ್ವೇರ್ 63 ಡಿಗ್ರಿ ಅನ್ನು ನಾನು sin ಸ್ಕ್ವೇರ್ 90 ಮೈನಸ್ 27, 90 ಮೈನಸ್ 27 ಅಂದ್ರೆ 63 ಬರೀಬಹುದಾ? ಇದು ಹೆಂಗಿದ್ದಂಗೆ ಪ್ಲಸ್ sin ಸ್ಕ್ವೇರ್ 27 ಡಿಗ್ರಿ
ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ ಕಾಸ್ ಸ್ಕ್ವೇರ್ 17 ಡಿಗ್ರಿನ ಬದಲಾಯಿಸೋಣ. ಹೆಂಗ್ ಬದಲಾಯಿಸೋದು? ಕಾಸ್ ಸ್ಕ್ವೇರ್ 17 ಬರಿ ಬದಲಿ 90 ಮೈನಸ್ 73 ಬರಿಬಹುದಾ? 90 73 ಕಳೆದ್ರೆ ಮತ್ತೆ 17 ಬರ್ತದ. ಸೊ 17 ಡಿಗ್ರಿ ನಾನು ಮಾಡಿದೀನಿ, 90 ಮೈನಸ್ 73 ಡಿಗ್ರಿ ಬರ್ತಿದ್ದೀನಿ. ಇದನ್ನು ಹೆಂಗಿದ್ದ ಕಾಸ್ ಸ್ಕ್ವೇರ್ 73 ಡಿಗ್ರಿ. ಈಗ ಏನಾಯ್ತು ನೋಡಿ, ಸೈನ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ 27 ಡಿಗ್ರಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಹಿಂದಿನ ವಿಡಿಯೋಗಳಲ್ಲಿ ನೀವು ಕಲ್ತಿದ್ದೀರಿ. ಸೈನ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ. ಅಂದ್ರೆ ಬದಲಾಯ್ತದೆ, ಸೈನ್ ಇದ್ದದ್ದು ಕಾಸ್ ಗೆ ಬದಲಾಗ್ತದೆ, ಕಾಸ್ ಇದ್ದದ್ದು ಸೈನ್ ಗೆ ಬದಲಾಗ್ತದೆ. ಈಗ ನೋಡಿ ಸೈನ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ 27 ಡಿಗ್ರಿ ಅಂದ್ರೆ ಇದರ ಬೆಲೆ ಎಷ್ಟಾಗ್ತದೆ? ಇದರ ಬೆಲೆ ಕಾಸ್ ಸ್ಕ್ವೇರ್ 27 ಡಿಗ್ರಿ ಬರ್ತದೆ. ಯಾಕಂದ್ರೆ ಇದು ಥೀಟಾ ಇಲ್ಲಿ 27 ಇದೆ. ಇದು ಹೆಂಗಿದ್ದಾನೆ ಪ್ಲಸ್ ಸೈನ್ ಸ್ಕ್ವೇರ್ 27 ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಏನ್ ಬರ್ತದೆ? ಕಾಸ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಕಾಸ್ ಇದ್ದದ್ದು ಸೈನ್ ಕನ್ವರ್ಟ್ ಆಗ್ತದೆ. ಹಾಗಾದ್ರೆ ಕಾಸ್ ಸ್ಕ್ವೇರ್ ಇದ್ದದ್ದು ಏನಾಯ್ತು? ಸೈನ್ ಸ್ಕ್ವೇರ್ 73 ಡಿಗ್ರಿ ಬರ್ತದೆ. ಪ್ಲಸ್ ಇದು ಹೆಂಗಿದೆ? ಕಾಸ್ ಸ್ಕ್ವೇರ್ 73 ಡಿಗ್ರಿ. ಸೊ ಈಗ ನೋಡಿ ಕಾಸ್ ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ. ಇಲ್ಲಿ ಕೋನಗಳು ಸೇಮ್ ಇದಾವೆ. ಹಾಗಾದ್ರೆ ಮೊದಲನೆಯ ನಿತ್ಯ ಸಮೀಕರಣ ಯೂಸ್ ಆಗ್ತದೆ ನೋಡಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಎನ ಎಲ್ಲಾ ಬೆಲೆಗಳಿಗೆ ಇದು ಸತ್ಯವಾಗಿದೆ. ಆದ್ದರಿಂದ ನೋಡಿ ಇಲ್ಲಿ ಕಾಸ್ ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಇಸ್ ಈಕ್ವಲ್ ಟು 1 ಬರ್ತದೆ. ಸೈನ್ ಸ್ಕ್ವೇರ್ 73 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ಡಿಗ್ರಿ, ಇಲ್ಲಿ ಕೂಡ ಕೋನ ಸೇಮ್ ಇದೆ. ಆದ್ದರಿಂದ ಇದರ ಬೆಲೆ ಕೂಡ 1 ಬರ್ತದೆ. ಆದ್ದರಿಂದ 1 by 1 ಅಂದ್ರೆ ಏನು? 1 ಆನ್ಸರ್ ಬಂತು ಮೊದಲನೇ ಪ್ರಶ್ನೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದು ಮೊದಲನೇ ಉಪ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆಯಲ್ಲಿ ಎರಡನೇ ಉಪ ಪ್ರಶ್ನೆಯನ್ನು ನೋಡೋಣ. ನೋಡಿ ಏನಿದೆ ಪ್ರಶ್ನೆಯನ್ನು ಬರ್ಕೊಳ್ಳೋಣ. ಮೊದಲಿಗೆ ಸೈನ್ 25 ಇಂಟು ಕಾಸ್ 25 ಕಾಸ್ 65 ಪ್ಲಸ್ ಕಾಸ್ 25 ಇಂಟು ಸೈನ್ 65. ಸೊ ಇದು ಪ್ರಶ್ನೆ. ಇದರ ನಾವು ಬೆಲೆಯನ್ನ ಕಂಡುಹಿಡಬೇಕಾಗಿದೆ. ನೋಡಿ ಸೈನ್ 25 ಕಾಸ್ 65 ಪ್ಲಸ್ ಕಾಸ್ 25 ಡಿಗ್ರಿ ಇಂಟು ಸೈನ್ 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದನ್ನ ಕಾನ್ಸ್ಟೆಂಟ್ ಹಂಗೆ ಸೇಮ್ ಇಡಬೇಕು, ಒಂದನ್ನ ಬದಲಾಯಿಸೋಣ. ನೋಡಿ ಸೈನ್ 25 ನಾನು ಸೈನ್ 90 ಮೈನಸ್ 65 ಅಂತ ಬರಿತೀನಿ. ಸೈನ್ 25 ಸೈನ್ 90 ಮೈನಸ್ 65 ಅಂತ ಬರಿಬಹುದಾ? ಯಾಕಂದ್ರೆ 90 65 ಕಳೆದ್ರೆ 25 ಉಳಿತದೆ. ಇಂಟು ಇದು ಹೆಂಗಿದ್ದಂಗೆ ಬರಿಬೇಕು ಕಾಸ್ 65 ಡಿಗ್ರಿ ಪ್ಲಸ್ ಕಾಸ್ 25 ಹೆಂಗ್ ಬರಿಬಹುದು? ಕಾಸ್ 25 ನಾನು ಕಾಸ್ 90 ಮೈನಸ್ 65 ಬರಿಬಹುದಾ? ಕಾರಣ 90 65 ಕಳೆದ್ರೆ 25 ಉಳಿತದೆ. ಸೊ ಇನ್ನೊಂದಿದೆ ಸೈನ್ 65 ಡಿಗ್ರಿ ಇಂಟು ಸೈನ್ 65 ಡಿಗ್ರಿ. ಈಗ ನೋಡಿ ನಿಮ್ಗೆ ಗೊತ್ತಿದೆ ಸೈನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಸೈನ್ 90 ಡಿಗ್ರಿ ಮೈನಸ್ ಯಾವುದೇ ಕೋಣ ಇರಲಿ ಏನಾಗ್ತದೆ? ಸೈನ್ ಇದ್ದದ್ದು ಕಾಸ್ಗೆ ಟರ್ನ್ ಆಗ್ತದೆ, ಬದಲಾಗ್ತದೆ. ಹಾಗಾದ್ರೆ ಸೈನ್ ಇದ್ದದ್ದು ಏನ್ ಬಂತು? ಕಾಸ್. ಆಂಗಲ್ ಏನಿದೆ ಇಲ್ಲಿ ಕೋನ 65 ಇಂಟು ಕಾಸ್ 65 ಇದು ಹೆಂಗಿದ್ದಂಗಿದೆ. ಪ್ಲಸ್ ಇಲ್ಲಿ ಕಾಸ್ 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಕಾಸ್ ಇದ್ದದ್ದು ಸೈನ್ಗೆ ಬದಲಾವಣೆ ಆಗ್ತದೆ. ಆದ್ದರಿಂದ ಏನ್ ಬಂತು? ಸೈನ್ ಎಷ್ಟಿದೆ ಇಲ್ಲಿ ಕೋನ 65 ಡಿಗ್ರಿ ಇಂಟು ಇಲ್ಲಿ ಹೆಂಗಿದ್ದಂಗೆ ಸೈನ್ 65 ಡಿಗ್ರಿ ಆಸ್ ಇಟ್ ಈಸ್. ಸೊ ಈಗ ನೋಡಿ ಕಾಸ್ 65 ಡಿಗ್ರಿ ಇಂಟು ಕಾಸ್ 65 ಡಿಗ್ರಿ. ಇದರ ಅರ್ಥ ಏನು? ಕಾಸ್ ಸ್ಕ್ವೇರ್ 2 ಸಲ ಅದೇ ಇದ್ರೆ ಏನಾಗ್ತದೆ? ಕಾಸ್ ಸ್ಕ್ವೇರ್ 65 ಡಿಗ್ರಿ ಪ್ಲಸ್ ಸೈನ್ 65 ಡಿಗ್ರಿ ಪ್ಲಸ್ ಸೈನ್ 65 ಡಿಗ್ರಿ ಅಂದ್ರೆ ಏನಾಗ್ತದೆ? ಸೈನ್ ಸ್ಕ್ವೇರ್ 65 ಡಿಗ್ರಿ ಬಂತು. ಸೊ ಆದ್ದರಿಂದ ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ 65 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 65 ಡಿಗ್ರಿ ಇರೋದ್ರಿಂದ ಕೋನಗಳು ಎರಡು ಸೇಮ್ ಇದಾವೆ. ಸೊ ಮೊದಲನೇ ನಿತ್ಯ ಸಮೀಕರಣ ನಮ್ಗೆ ಗೊತ್ತಿದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಇದು ಎನ ಎಲ್ಲಾ ಬೆಲೆಗಳಿಗೆ ಸತ್ಯವಾಗಿರೋದ್ರಿಂದ ಇಲ್ಲಿ ಕೋನಗಳು ಸೇಮ್ ಆಗಿರೋದ್ರಿಂದ ಇದರ ಬೆಲೆ ಕೂಡ ಏನ್ ಬರ್ತದೆ? 1 ಅಂತ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಇದು ಮೂರನೇ ಮುಖ್ಯ ಪ್ರಶ್ನೆ. ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆ. ಇದು ನಾಲ್ಕನೇ ಮುಖ್ಯ ಪ್ರಶ್ನೆ. ನೋಡಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. 9 sec ಸ್ಕ್ವೇರ್ ಎ ಮೈನಸ್ 9 tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 4 ನಿಮಗೆ ಆಪ್ಷನ್ಗಳಿದಾವೆ. ಆಪ್ಷನ್ ಎ 1, ಆಪ್ಷನ್ ಬಿ 9, ಆಪ್ಷನ್ ಸಿ 8, ಆಪ್ಷನ್ ಡಿ 0 ಅಂತ ಹೇಳಿ. ಸೊ ನೋಡೋಣ ಎಷ್ಟು ಆನ್ಸರ್ ಬರ್ತದೆ ಅಂತ ಹೇಳಿ. ಮೊದಲು ಬರ್ಕೊಳ್ಳಿ ಏನಿದೆ ಮೊದಲನೇ ಉಪ ಪ್ರಶ್ನೆ. ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ಮತ್ತೆ 4 ಉಪ ಪ್ರಶ್ನೆಗಳಿದಾವೆ. ಅದರೊಳಗೆ ಮೊದಲನೇದು ಯಾವುದು? 9 sec ಸ್ಕ್ವೇರ್ ಎ ಮೈನಸ್ 9 tan ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ ನಿಮಗೆ.
ನೋಡಿ ಎರಡೂತ್ರೊಳಗೆ ಏನ್ ಕಾಮನ್ ಇದೆ ನೋಡಿ, ಕಾಮನ್ ತಗೊಳ್ಳೋಣ ಮೊದಲಿಗೆ. 9 ಸೇಮ್ ಇದೆಯಾ, ಸೊ ಅದನ್ನ ನಾವೇನ್ ಮಾಡೋಣ, ಸಾಮಾನ್ಯವಾಗಿ ತಕೊಳ್ಳೋಣ ಕಾಮನ್ 9. ಒಳಗಡೆ ಏನ್ ಉಳಿತದ, ಸೆಕ್ ಸ್ಕ್ವೇರ್ ಎ ಉಳಿತು, ಮೈನಸ್ 9 ಈಗಾಗಲೇ ಹೊರ ತೆಗೆದ, ಉಳಿತೇನು ಟ್ಯಾನ್ ಸ್ಕ್ವೇರ್ ಎ ಅಂತ ಬಂತು. ಹಾಗಾದ್ರೆ ನಮಗೆ ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ ಗೊತ್ತಿದೆ. ಇಲ್ಲಿ ನೋಡಿ, ಇದು ಒಂದ್ ಹಂಗೆ ಇಡಿ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಈ ಕಡೆ ತಗೊಂಡ್ಬನ್ನಿ, ಏನಾಗ್ತದೆ ಮೈನಸ್ ಟ್ಯಾನ್ ಸ್ಕ್ವೇರ್. ಅಂದ್ರೆ ನಮ್ಗೆ ಏನಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಅಂತ ಗೊತ್ತಿದೆ. ನಮಗೆ ಒಂದ್ ಲೇಡಿ ಟ್ಯಾನ್ ಸ್ಕ್ವೇರ್ ಈ ಕಡೆ ತಗೊಂಡ್ಬನ್ನಿ, 1 ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಈ ಕಡೆ ಬರ್ಬೇಕಾದ್ರೆ ಏನಾಗ್ತದೆ, ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಆಗ್ತದ. ಆದ್ದರಿಂದ ನಾವು ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಜಾಗದೊಳಗೆ ಏನ್ ಮಾಡ್ಬೋದು, 1 ಅಂತ ತುಂಬಬಹುದು. ಸೊ ಏನ್ ಬಂತ ಹಾಗಾದ್ರೆ 9 ಹೆಂಗಿದ್ದಂಗೆ ಬರೀರಿ. ಸೊ ಇದ್ರ ಜಾಗದಾಗ ಏನ್ ತುಂಬವ್ರ, ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಷ್ಟು ಬಂದಿದೆ 1. ಆದ್ದರಿಂದ ಆನ್ಸರ್ ಬಂತು 9. ಸೊ ಯಾವ ಆಪ್ಷನ್ ಕರೆಕ್ಟ್, ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಇದು ಮೊದಲನೇ ಉಪ ಪ್ರಶ್ನೆ. ಇನ್ನು ಎರಡನೇ ಉಪ ಪ್ರಶ್ನೆಯನ್ನು ನೋಡೋಣ. ಎರಡನೇ ಉಪ ಪ್ರಶ್ನೆ ನೋಡಿ ಏನಿದೆ, 1 ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೆಕ್ ಥೀಟಾ ಇಂಟು 1 ಪ್ಲಸ್ ಕಾಟ್ ಥೀಟಾ ಮೈನಸ್ ಕೊಸೆಕ್ ಥೀಟಾ. ಹೌದಾ? ಸೊ ಆದ್ದರಿಂದ ನಾವೇನ್ ಮಾಡೋಣ, ಟ್ಯಾನ್ ಅನ್ನ ಸೈನ್ ಮತ್ತು ಕಾಸ್ ರೂಪದಲ್ಲಿ, ಸೆಕ್ ಅನ್ನು ಕೂಡ ಸೈನ್ ಮತ್ತು ಕಾಸ್ ರೂಪದಲ್ಲಿ, ಕಾಟ್ ಕೊಸೆಕ್ ಎಲ್ಲವುಗಳನ್ನ ನಾವು ಏನ್ ಮಾಡೋಣ, ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆಯೋಣ. ಅವಾಗ ಏನಾಗ್ತದೆ ನೋಡಿ, 1 ಪ್ಲಸ್ ಟ್ಯಾನ್ ಥೀಟಾ ಅಂದ್ರೆ ಏನು, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಬರ್ತದೆ, ಪ್ಲಸ್ ಸೆಕ್ ಥೀಟಾ ಅಂದ್ರೆ ಏನು, 1 ಬೈ ಕಾಸ್ ಥೀಟಾ ಅಂತ ಬರ್ತದೆ, ಇಂಟು ಈ ಕಡೆ ಏನಿದೆ ನೋಡಿ 1 ಪ್ಲಸ್ ಕಾಟ್ ಅಂದ್ರೆ ಏನು, ಕಾಸ್ ಮತ್ತೆ ಸೈನ್ ಉಲ್ಟಾ ಆಗ್ತದೆ, ಅವಾಗ ಏನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗ್ತದೆ, ಮೈನಸ್ ಕೊಸೆಕ್ ಯಾವುದರ ವಿಲೋಮ, ಕೊಸೆಕ್ ಅನ್ನೋದು ಸೈನ್ ಥೀಟಾದ ವಿಲೋಮ ಆಗ್ತದೆ. ಆದ್ದರಿಂದ 1 ಬೈ ಸೈನ್ ಥೀಟಾ ಅಂತ ಬರ್ತದೆ. ಸೊ ಆದ್ದರಿಂದ ಲಸ ಏನ್ ಬಂತು ನೋಡಿ, ಲಸ ಕಾಸ್ ಥೀಟಾ ಲಸ ಬಂತು. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. ಸೊ ಹಾಗಾದ್ರೆ ಇಲ್ಲಿ ನಾವು ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡಬೇಕು, ಗುಣಾಕಾರ ಮಾಡಬೇಕು. ಅದರಿಂದ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬರ್ತದೆ. ನಿಮಗೆ ಏನೇನು ಬಂತು ನೋಡಿ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1, ಕಾರಣ ಇಲ್ಲಿ 1 ಇದೆ, ಎಲ್ಲದರಲ್ಲಿ ಎಲ್ಸಿಎಂ ಕಾಸ್ ಥೀಟಾ, ಇದಕ್ಕೆ ಕಾಸ್ ಥೀಟಾ ಗುಣಾಕಾರ ಮಾಡಬೇಕು, ಡಿವೈಡೆಡ್ ಬೈ ಕಾಸ್ ಥೀಟಾ ಲಸ ಬಂತು. ಹೌದಾ? ಸೊ ಈ ಕಡೆ ಏನ್ ಬಂತು ನೋಡಿ, 1 ಪ್ಲಸ್ ಕಾಸ್ ಬೈ ಸೈನ್ ಮೈನಸ್ 1 ಬೈ ಸೈನ್ ಇದೆ. ಇಲ್ಲಿ ಲಸ ಏನ್ ಬಂತು, ಸೈನ್ ಥೀಟಾ ಲಸ ಬಂತು. ಈ ಸೈನ್ ಥೀಟಾನ ಇದು ಗುಣಾಕಾರ ಮಾಡಬೇಕು, ಅವಾಗ ಏನ್ ಬರ್ತದೆ ನೋಡಿ, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ. ಇದು ಹೆಂಗಿದ್ದಂಗೆ ಬರ್ತದೆ, ಇಲ್ಲಿ ಮಾತ್ರ ಸೈನ್ ಥೀಟಾ ಗುಣಾಕಾರ ಮಾಡಬೇಕು, ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ, 1ಕ್ಕೆ ಸೈನ್ ಥೀಟಾ ಗುಣಾಕಾರ ಮಾಡಬೇಕು, ಮೈನಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಲಸ ಬಂತು. ಸೊ ಏನಿಲ್ಲ ಅಂದ್ರೆ ನಡುವೆ ಏನಿರ್ತದೆ, ಗುಣಾಕಾರ ಸೈನ್ ಇರ್ತದೆ. ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1. ಅಂದ್ರೆ ನಾವೇನ್ ಮಾಡಬಹುದು ನೋಡಿ, ಇಲ್ಲಿ ಇಲ್ಲೊಂದು ಬರ್ಕಟ್ ಹಾಕೊಂಡ್ಬಿಟ್ಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾನ ಎ ಅಂತ ತಿಳ್ಕೊಂಡು ಪ್ಲಸ್ 1 ಅಂದ್ರೆ ಇದನ್ನ ಬಿ ಅಂತ ತಿಳ್ಕೊಳ್ಳೋಣ. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂದ ಎ ಅಂತ ತಿಳ್ಕೊಂಡು ಇದು ಮೈನಸ್ 1 ಅನ್ನ ಬಿ ಅಂತ ತಿಳ್ಕೊಳ್ಳೋಣ. ಯಾವ ರೂಪದಲ್ಲಿ ಇದೆ ಇದು, ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿ ಇದೆಯಾ. ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರ ಏನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರ್ತದೆ. ಆದ್ದರಿಂದ ಏನ್ ಆನ್ಸರ್, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾದ ವರ್ಗ, ಎ ಸ್ಕ್ವೇರ್ ಅಂದ್ರೆ ಇದ್ರ ವರ್ಗ, ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 1ರ ವರ್ಗ, ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಉಳಿತದೆ. ಹೆಂಗಿದ್ದಂಗೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಹೆಂಗಿದ್ದಂಗೆ ಉಳಿತು. ಹೌದಾ? ಸೊ ಈಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಹೌದನ್ನ ಫಾರ್ಮುಲಾವನ್ನ ಹಚ್ಚೋಣ. ಈಗ ಏನ್ ಬರ್ತದೆ ನೋಡ್ರಿ, ಫಾರ್ಮುಲಾ ಹಚ್ಚಿದಾಗ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಹಚ್ಚಬೇಕು. ಕಾಸ್ ಥೀಟಾದ ವರ್ಗ ಏನಾಗ್ತದೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾದ ವರ್ಗ ಏನಾಗ್ತದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಹೌದಾ? ಯಾಕಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇನ್ನ ಮೈನಸ್ 1ರ ವರ್ಗ ಏನ್ ಬರ್ತದೆ, ಮೈನಸ್ 1 ಅಂತ ಒಂದು ಬರ್ತದೆ, ಹೋಲ್ ಡಿವೈಡೆಡ್ ಬೈ ಇದೇನಿದೆ ನೋಡಿ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಹೌದಾ? ಸೊ ಹಾಗಾದ್ರೆ ಉಳಿತೆ ನೋಡಿ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್
2 cos theta into sin theta minus 1. ನಿಮಗೆ ಈಗಾಗಲೇ ಗೊತ್ತಿದೆ cos square theta plus sin square theta ದ ಬೆಲೆ ಏನಿದೆ ನೋಡಿ, sin square plus cos square is equal to 1 ಇದೆ. ಆದ್ದರಿಂದ ಈ ಒಂದು ಸ್ಥಾನದಲ್ಲಿ ನಾವೇನ್ ಮಾಡೋಣ, 1 ಅನ್ನ ತುಂಬೋಣ. ಅವಾಗ ಏನ್ ಬರ್ತದೆ, 1 plus 2 cos theta into sin theta minus 1 whole divided by ಇಲ್ಲೇನಿದೆ cos theta into sin theta ಇದೆ ಅಲ್ವಾ, cos theta into sin theta ನ ಬಿಡೋದು. ಈಗ ನೋಡಿ ಪ್ಲಸ್ 1 ಮೈನಸ್ 1 ಹೋಗ್ತದೆ, ಆದ್ದರಿಂದ ಏನ್ ಬಂತು 2 cos theta into sin theta divided by cos theta into sin theta ಬರ್ತದೆ. ಯಾಕಂದ್ರೆ ಪ್ಲಸ್ 1 ಆಯ್ತು, 2 cos theta sin theta cos theta sin theta. ಸೊ ಹಾಗಾದ್ರೆ ಏನ್ ಬಂತು ನೋಡಿ, cos theta ಹೋಯ್ತು, sin theta ಹೋಯ್ತು, ಇದರ ಬೆಲೆ ಏನ್ ಬಂತು 2 ಅಂತ ಬಂತು. ಆದ್ದರಿಂದ ಈ ಒಂದು ಪ್ರಶ್ನೆಯ ಬೆಲೆ ಎಷ್ಟು ಬರ್ತದೆ 2. ಯಾವ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಅರ್ಥ ಆಗಿದೆಯಾ? ಇದು ಉಪ ಪ್ರಶ್ನೆ 2. ಇನ್ನು ಉಪ ಪ್ರಶ್ನೆ 3 ಅನ್ನ ನೋಡೋಣ. ಇದು ಉಪ ಪ್ರಶ್ನೆ 3. ಇಲ್ಲಿ ನೋಡಿ sec a ಪ್ಲಸ್ tan a ಅಂತ ಕೊಟ್ಟಿದ್ದಾರೆ, 1 ಮೈನಸ್ sin a ಅಂತ ಕೊಟ್ಟಿದ್ದಾರೆ. sec a ಅಂದ್ರೆ ನಮ್ಗೆ ಗೊತ್ತಿದೆ, ಯಾವುದರ ವಿಲೋಮ sec ಅನ್ನೋದು cos ದ ವಿಲೋಮ 1 by cos a ಅಂತ ಬರೀಬಹುದಾ. sec a ಅನ್ನು 1 by cos a ಅಂತ ಬರ್ದ್ವಿ. ಪ್ಲಸ್ tan a ಅಂದ್ರೆ ನಮಗೆ ಸೂತ್ರ ಗೊತ್ತಿದೆ, sin a ಡಿವೈಡೆಡ್ ಬೈ cos a ಅಂತ ಹೇಳಿ. ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ 1 ಮೈನಸ್ sin a ಅಂತ ಇದೆ ನೋಡಿ. ಲಸ ಸೇಮ್ ಇರೋದ್ರಿಂದ ನಾವೇನ್ ಬರೀಬಹುದು, 1 ಪ್ಲಸ್ sin a ಹೋಲ್ ಡಿವೈಡೆಡ್ ಬೈ ಒಂದೇ cos a ಬರೀಬಹುದಾ. ಯಾಕಂದ್ರೆ ಎರಡಕ್ಕೂ ಲಸ ಸೇಮ್ ಇದೆ, ಹಾಗಾದ್ರೆ ಒಂದೇ ಅಂತ ಇಡಬಹುದು ನಾವು. ಇದೊಂದು ಬಂತು. ಇನ್ನೊಂದು ನೋಡಿ, ಇಲ್ಲಿ 1 ಮೈನಸ್ sin a ಉಳಿದದು. ಸೊ ನೀವು ಕೇರ್ಫುಲಿ ನೋಡಿ, ಇಲ್ಲಿ 1 ಪ್ಲಸ್ sin a 1 ಮೈನಸ್ sin a ಅಂದ್ರೆ ಯಾವ ರೂಪದಲ್ಲಿದೆ, ಮತ್ತೆ a ಪ್ಲಸ್ ಬಿ a ಮೈನಸ್ ಬಿ ರೂಪದಲ್ಲಿ ಇದೆಯಾ. ಹಾಗಾದ್ರೆ a ಪ್ಲಸ್ ಬಿ a ಮೈನಸ್ ಬಿ ಅಂದ್ರೆ ಏನು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೇಮ್ ಬರ್ತದೆ, a ಅಂದ್ರೆ 1 ಇದೆ, 1ರ ವರ್ಗ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ ಬಂತು, ಡಿವೈಡೆಡ್ ಬೈ cos a ಅಂತ ಉಳಿತು. ಸೊ 1 ಸ್ಕ್ವೇರ್ ಮೈನಸ್ sin ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ 1 ಬಂತು, ಮೈನಸ್ sin ಸ್ಕ್ವೇರ್ a ಡಿವೈಡೆಡ್ ಬೈ cos a ಅಂತ ಬಂತು. ಸೊ ಈಗ ಮೊದಲೇ ನಿತ್ಯ ಸಮೀಕರಣವನ್ನು ನೋಡಿ, ನಮ್ಗೆ cos ಸ್ಕ್ವೇರ್ a ಇಲ್ಲೇ ಇಡಿ, ಈ sin ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ಬನ್ನಿ. ಈ ಕಡೆ ತಗೊಂಡ್ಬಂದಾಗ ಏನಾಗ್ತದೆ, cos ಸ್ಕ್ವೇರ್ a ಇಸ್ ಈಕ್ವಲ್ ಟು sin ಸ್ಕ್ವೇರ್ a ಈ ಕಡೆ ಬಂದ್ರೆ 1 ಮೈನಸ್ sin ಸ್ಕ್ವೇರ್ ಆಗ್ತದ. 1 ಮೈನಸ್ sin ಸ್ಕ್ವೇರ್ ಅಂದ್ರೆ cos ಸ್ಕ್ವೇರ್ ಅಂತ ತುಂಬಬಹುದು ನಾವು, ಕಾರಣ ಈ cos ಸ್ಕ್ವೇರ್ ಏನೇ ಇಲ್ಲೇ ಇಡಿ, ಪ್ಲಸ್ sin ಸ್ಕ್ವೇರ್ ಈ ಕಡೆ ತಗೊಂಡ್ಬನ್ನಿ, 1 ಮೈನಸ್ sin ಸ್ಕ್ವೇರ್ ಆಗ್ತದೆ. ಹಾಗಾದ್ರೆ 1 ಮೈನಸ್ sin ಸ್ಕ್ವೇರ್ ಜಾಗದೊಳಗೆ ನಾವು cos ಸ್ಕ್ವೇರ್ a ಅಂತ ತುಂಬಬಹುದು. ಇಲ್ಲಿ 1 ಮೈನಸ್ sin ಸ್ಕ್ವೇರ್ ಜಾಗದಾಗ ಏನ್ ತುಂಬೋಣ, cos ಸ್ಕ್ವೇರ್ a ಅಂತ ತುಂಬಿಟ್ಟು ಹೋಲ್ ಡಿವೈಡೆಡ್ ಬೈ ಏನಿದೆ cos a ಹಂಗೆ ಉಳಿತದೆ. 1 cos a ಹೋಯ್ತು. ಸೊ ಏನ್ ಉಳಿತದೆ ನಿಮಗೆ ಆನ್ಸರ್, cos a ಉಳಿತು. ಕಾರಣ ಇಲ್ಲಿ cos ಸ್ಕ್ವೇರ್ a ಇದೆ, 1 cos a ಹೋಗ್ತದೆ, 1 cos a ಹಂಗೆ ಉಳಿತದೆ. ಸೊ ಆದ್ದರಿಂದ ಆಪ್ಷನ್ ಯಾವ್ದು ಸರಿಯಾಗಿದೆ, cos a, ಲಾಸ್ಟ್ ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಇದು 4ನೇ ಪ್ರಶ್ನೆ ಇರ್ತಕ್ಕಂಥ 3ನೇ ಉಪ ಪ್ರಶ್ನೆ. ಇನ್ನು 4ನೇ ಉಪ ಪ್ರಶ್ನೆಯನ್ನ ನೋಡೋಣ. ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡಿ, ಸೆಕ್ ಸ್ಕ್ವೇರ್ ಎ, ಆಪ್ಷನ್ ಬಿ ಮೈನಸ್ 1, ಆಪ್ಷನ್ ಸಿ ಕಾಟ್ ಸ್ಕ್ವೇರ್ ಎ, ಆಪ್ಷನ್ ಡಿ ಟ್ಯಾನ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಇದೆ. ನಮಗೆ ಗೊತ್ತು ಟ್ಯಾನ್ ಅನ್ನೋದು ಯಾವುದರ ವಿಲೋಮ, ಟ್ಯಾನ್ ಎ ಅನ್ನೋದು ಕಾಟ್ ಎ ದ ವಿಲೋಮ ಅನುಪಾತ. ಸೊ ಆದ್ದರಿಂದ ನಾವೇನ್ ಬರೀಬಹುದು, ಈ ಟ್ಯಾನ್ ಎ ಜಾಗದೊಳಗ 1 ಪ್ಲಸ್ ಈ ಟ್ಯಾನ್ ಸ್ಕ್ವೇರ್ ಎ ಜಾಗದೊಳಗ 1 ಬೈ ಕಾಟ್ ಸ್ಕ್ವೇರ್ ಅಂತ ಬರೀಬಹುದಾ. ಕಾರಣ ಟ್ಯಾನ್ ಎ ಅನ್ನೋದು ಕಾಟ್ ಎ ದ ವಿಲೋಮ ಅನುಪಾತ ಆಗ್ತದೆ. ಆದ್ದರಿಂದ ಸೊ ಇದು ಸೇಮ್ ಇಡಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಹಿಂಗೆ ಇಡಿ. ಸೊ ಈಗ ನೋಡಿ, ಈ ಕಾಟ್ ಸ್ಕ್ವೇರ್ ಎ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ, ಇವೆರಡು ಲಸ ಏನ್ ಬಂತು, ಕಾಟ್ ಸ್ಕ್ವೇರ್ ಎ ಲಸ ಬಂತು. ಏನ್ ಬಂತು, ಕಾಟ್ ಸ್ಕ್ವೇರ್ ಎ. ಕಾಟ್ ಸ್ಕ್ವೇರ್ ಎ ಇಂಟು 1, ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಏನಿದೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದೆ. ಹಾಗಾದ್ರೆ ಏನಾಯ್ತು, ಈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ, ಈ 1 ಪ್ಲಸ್ ಕಾಟ್ ಸ್ಕ್ವೇರ್ ಹೋಯ್ತು, ಉಳಿತೆ ನಿಮ್ಗೆ ಇಲ್ಲಿ 1ನೇ ಹೊಡೆದಿತ್ತು ಅರ್ಥ, 1 ಬೈ ಕಾಟ್ ಸ್ಕ್ವೇರ್ ಎ ಉಳಿತು. 1 ಬೈ
ಕಾಟ್ ಸ್ಕ್ವೇರ್ ಎ. ಸೊ ನಿಮ್ಗೆ ಗೊತ್ತು 1/cot² ಅಂದ್ರೆ ಏನು? tan² ಎ. ಏನ್ ಬಂತು? tan² ಎ. ಆದ್ದರಿಂದ ಇದರ ಬೆಲೆ ಎಷ್ಟು? tan² ಎ. ಯಾವ ಒಂದು ಆಪ್ಷನ್ ಇದೆ? ಆಪ್ಷನ್ ಡಿ ಸರಿಯಾದ ಉತ್ತರ. ಇದು 4ನೇ ಪ್ರಶ್ನೆಯಲ್ಲಿ ಬರ್ತಕ್ಕಂತ 4 ಉಪ ಪ್ರಶ್ನೆಗಳನ್ನ ನೋಡಿದ್ವಿ ನಾವು ಈ ವಿಡಿಯೋದಲ್ಲಿ. ಇಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, 5ರಿಂದ ಅಂದ್ರೆ 5ನೇ ಮುಖ್ಯ ಪ್ರಶ್ನೆಯಲ್ಲಿ 10 ಉಪ ಪ್ರಶ್ನೆಗಳಿದಾವೆ, ಅವುಗಳನ್ನ ಬಿಡಿಸೋಣ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪುನಃ ನೋಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ. ಧನ್ಯವಾದ.